ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೇಶವ ನಾಮನ ಹೇಳ್ಕೊಡ್ತಾ ಇದ್ದೀನಿ, ಹೌದಲ್ವಾ? 1ರಿಂದ 8 ಚರಣವರೆಗೂ ನಾನು ಹೇಳ್ಕೊಟ್ಟಿದ್ದೆ. ಈಗ 9, 10 ಚರಣನ ನಾವು ಹೇಳ್ತಾ ಹೋಗೋಣ. ಮತ್ತು 1ರಿಂದ 8 ನಾನು ಏನು ಮಾಡಿದ್ದೀನಿ, ಎರಡೆರಡೆ ಚರಣಗಳನ್ನ ನಾನು ಹೇಳ್ಕೊಟ್ಟು ಒಂದೊಂದು ಶಾರ್ಟ್ಸ್ ವಿಡಿಯೋ ಅಂತ ಮಾಡಿ ಹಾಕಿದ್ದೀನಿ, ಹೌದಲ್ವಾ? ಯಾರನ್ನ ಇನ್ನೂ ಹೋಗಿ ನೋಡಿಲ್ಲ ಅಂತಂದರೆ ಒಮ್ಮೆ ಹೋಗಿ ನೋಡಿ. ಮತ್ತು 1ರಿಂದ 8 ನಾನು ಒಂದಷ್ಟು ಅಂದರೆ ಅದಷ್ಟು ಕೂಡ ರಿವಿಷನ್ ಹಾಕಿ ತಗೊಂಡು 1 to 8 ಚರಣಾಸ್ ಕೂಡ ನಾನು ಹಾಕಿದ್ದೀನಿ, ಆಯಿತಾ? ಈಶಾನ್ಯನ ಚರಣ ಭಜನೆಯಿಂದ ಲಾಸ್ಟ್ ಟೈಮ್ ಏನು 8th one ನಾನು ಹೇಳ್ಕೊಡಿದ್ದೆ ಕಾಮಜನಕ, ಅಲ್ಲಿವರೆಗೂ ಕೂಡ ನಾನು ರಿವಿಷನ್ ಅಂತ ತೊಗೊಂಡು ಮಾಡಿದ್ದೀನಿ. ಏನಕ್ಕೆ ಅಂತಂದರೆ 8 ತೊಗೊಳ್ಳೋಣ ಅಂತ. ಇರೋದೇ 24 ಚರಣಗಳು, ಹೌದಲ್ವಾ? ಕೇಶವ ನಾಮ ನಮಗೆ ಸಿಗೋದೇ 24 ಚರಣಗಳು. ಹಾಗಾಗಿ ನಾನು ಇದು ಕರೆಕ್ಟಾಗಿ ಡಿವೈಡ್ ಆಗುತ್ತೆ ಅಂತ ಅಂದ್ಬಿಟ್ಟು 8 ತೊಗೊಂಡಿದ್ದೀನಿ. ಹೊಸದಾಗಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಶಾರ್ಟ್ಸ್ ವಿಡಿಯೋದಲ್ಲಿ, ಒಮ್ಮೆ ಹೋಗಿ ನೋಡಿ. ಈಗ ಬನ್ನಿ ಕೇಶವ ನಾಮನ 9ನೇ ಚರಣ ಕಲ್ತ್ಕೊಳ್ಳೋಣ, ಆಯಿತಾ? ಮೊದಲು ನಿನ್ನ ಪಾದ ಪೂಜೆ ಒದಗುವಂತೆ ಮಾಡು ಎನ್ನ, ಹೃದಯದೊಳಗೆ ಸದನ ಮಾಡೋ ಮುದದಿ ಶ್ರೀಧರ. ಇನ್ನೊಮ್ಮೆ ಹೇಳೋಣ. ಮೊದಲು ನಿನ್ನ ಪಾದ ಪೂಜೆ ಒದಗುವಂತೆ ಮಾಡೋ ಎನ್ನ, ಹೃದಯದೊಳಗೆ ಸದನ ಮಾಡೋ ಮುದದಿ ಶ್ರೀಧರ. ಈಗ 10ನೇದು. ಹುಸಿಯ ನಾಡಿ ಹೊಟ್ಟೆ ಹೊರವ ವಿಷಯದಲ್ಲಿ ರಸಿಕನೆಂದು, ಹುಸಿಗೆ ಹಾಕದಿರೋ ಎನ್ನ ಋಷಿಕೇಶನೇ. ಮತ್ತೆ ಹೇಳೋಣ. ಹುಸಿಯ ನಾಡಿ ಹೊಟ್ಟೆ ಹೊರವ ವಿಷಯದಲ್ಲಿ ರಸಿಕನೆಂದು, ಹುಸಿಗೆ ಹಾಕದಿರೋ ಎನ್ನ ಋಷಿಕೇಶನೇ. ಸರಿನಾ? ಅದು ಕೆಲವೊಮ್ಮೆ ಹೇಳ್ಕೊಡುವಾಗ ನಾನು ಕೆಲವೊಂದ್ಸಲ ಪಾಸ್ ಮಾಡಿರ್ತೀನಲ್ಲ, ಹಾಗಾಗಿ ಕೆಲವೊಂದು ಬಿಟ್ ನಾನು ನೋಡಿ ಹೇಳಬೇಕಾಗತ್ತೆ, ಅದನ್ನು ದಯಮಾಡಿ ಕ್ಷಮಿಸಿ. ಸೊ ಹಾಗಾಗಿ ಮತ್ತೊಮ್ಮೆ ಇನ್ನೊಂದ್ಸಲ ಪೂರ್ತಿ ಹೇಳ್ತಾ ಇದ್ದೀನಿ. ಈಗ ಮೊದಲು ನಿನ್ನ ಪಾದ ಪೂಜೆ ಒದಗುವಂತೆ ಮಾಡೋ ಎನ್ನ, ಹೃದಯದೊಳಗೆ ಸದನ ಮಾಡೋ ಮುದದಿ ಶ್ರೀಧರ. ಹುಸಿಯ ನಾಡಿ ಹೊಟ್ಟೆ ಹೊರವ ವಿಷಯದಲ್ಲಿ ರಸಿಕನೆಂದು, ಹುಸಿಗೆ ಹಾಕದಿರೋ ಎನ್ನ ಋಷಿಕೇಶನೇ. ಇದು 9 ಮತ್ತು 10ನೇ ಚರಣ. ಮತ್ತೆ ಇನ್ನೂ 2 ಚರಣದೊಂದಿಗೆ ಮತ್ತೊಂದು ವಿಡಿಯೋ ಒಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಹರಿ ಓಂ.